ಒಂದು ವಾರಕ್ಕೆ ಮುಂಚೆ ಮಹಿಳಾ ಆಯೋಗಕ್ಕೆ ಒಂದು ಮಗಳು ಬರ್ತಾಳೆ. ಬಂದಾಗ ಅದು ನನಗೆ ಆ ಮಗುವಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಮಾಡ್ತಾ ಆ ಹೆಣ್ಣು ಮಗಳನ್ನು ಶೋಷಣೆ ಮಾಡ್ತಿರ್ತಾರೆ. ಇದಕ್ಕೆ ಒಬ್ಬನಿಂದ ಒಬ್ಬ ಇನ್ನೊಬ್ಬ ಹೇಳ್ತಾನೆ CCTV ಇದೆ, ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ, ಈ ಥರ ಎಲ್ಲ. ಮತ್ತು ಎಸ್ಪೆಷಲಿ ಇನ್ಸ್ಟಾ, ಫೇಸ್ಬುಕ್ಕು ಇಲ್ಲೂ ಇನ್ವಾಲ್ವ್ ಆಗಿದೆ. ಸೊ ಆ ಮಗುಗೆ ಯಾವಾಗ ಬ್ಲ್ಯಾಕ್ ಮೇಲ್ ಜಾಸ್ತಿ ಆಗ್ತಾ ಬಂತು ಆವಾಗ ಆಯೋಗಕ್ಕೆ ಬರ್ತಾಳೆ. ಬಂದಮೇಲೆ ನಾವು ಅಲ್ಲಿ DCPಗೆ ಬರಿತೀವಿ. DCPಗೆ ಬರೆದ ನಂತರ ಅಲ್ಲಿ ನಮ್ಮ ಲೋಕಲ್ ಪೊಲೀಸ್ ಸ್ಟೇಷನ್ ಪೊಲೀಸ್ ಇನ್ಸ್ಪೆಕ್ಟ್ರವರು 3 ಜನನ ಅರೆಸ್ಟ್ ಮಾಡಿ ಇವಾಗ ಜೈಲಲ್ಲಿದ್ದಾರೆ. ಮತ್ತು ಆ ಮಗಳು ಸಹ ಸ್ಟೇಟ್ಮೆಂಟ್ ಮಾಡಿದ್ದಾಳೆ. ಈಗ ತನಿಖೆ ಆಗಬೇಕು, ಚಾರ್ಜ್ ಶೀಟ್ ಸಬ್ಮಿಟ್ ಆಗಬೇಕು. ಸೊ ಈ ಹಂತದಲ್ಲಿ ನಾವಿದ್ದೀವಿ. ಸುಮಾರು ದಿನಗಳ ಮುಂದೆ, ಪ್ರಾಬ್ಲಿ ಒಂದು 5-6 ತಿಂಗಳ ಮುಂಚೆ ನಡೆದಿದ್ದು. ಬಟ್ ಆ ಮಗು ಧೈರ್ಯ ಮಾಡಿ ಬಂದಿದ್ದು ಮಹಿಳಾ ಆಯೋಗಕ್ಕೆ. ನಾನು ಏನು ಹೇಳೋಕ್ಕಾಗತ್ತೆ, ಅದಕ್ಕೆ ನಾನು ಏನೂ ಹೇಳೋಕ್ಕಾಗಲ್ಲ. ಯಾಕೆಂದರೆ ಈಗ ಶಾಲೆಗೆ ಹೋಗೋ ಮಗು ಅಥವಾ ಕಾಲೇಜ್ಗೆ ಹೋಗೋ ಮಗಳನ್ನು ಇವತ್ತು ಸ್ಕೂಲಲ್ಲೂ ಅದೇ ಥರ HD ಕೋಟೆಯಲ್ಲಿ ನೀವು ಸ್ಕೂಲಲ್ಲಿ ಟೀಚರೇ ಮಾಡ್ತಾನೆ. ಇಲ್ಲಿ ನೋಡಿದ್ರೆ ಕಾಲೇಜು ಅವರು ಇನ್ವಾಲ್ವ್ ಆಗ್ತಾರೆ, ಅಧ್ಯಾಪಕರು ಇನ್ವಾಲ್ವ್ ಆಗ್ತಾರೆ. ಅದು ಒಂಥರ ಒಬ್ರಿಗೊಬ್ರು ಯೂಸ್ ಮಾಡಿಕೊಂಡು ಹಂಚ್ಕೊಂಡು ಆ ಮಗುವನ್ನು ಯಾವಾಗಲೂ ನೀನು ಬರಲಿಲ್ಲ ಅಂತಂದರೆ ನಿನಗೆ ಇದು ಮಾಡ್ತೀನಿ, ಅದು ಮಾಡ್ತೀನಿ, ಅಲ್ಲಿ ಬಿಡ್ತೀನಿ, ಇಲ್ಲಿ ಬಿಡ್ತೀನಿ. ಇವತ್ತಿಗೆ ಹೆಚ್ಚಿಗೆ ಏನಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಬ್ಲ್ಯಾಕ್ ಮೇಲೇ ಜಾಸ್ತಿ ಆಗಿದೆ. ನೋಡಿ, ಆ ಹುಡುಗಿ ಒಂದು ಸಲ ಡಿಸೈಡ್ ಮಾಡಿದ್ಲು, ಇಲ್ಲಪ್ಪ ಸಾಕಾಯ್ತು ನನಗೆ, ನಾನು ಹೋಗಬೇಕು, ನಾನು ಹೇಳಬೇಕು ಅಂತ. ಫೈನಲಿ ಶಿಕೇಮ್. ನಾನು ಏನು ಹೇಳೋದು ಈ ಮುಖಾಂತರ, ತಪ್ಪು ಎಲ್ಲರೂ ಮಾಡ್ತಾರೆ, ನಾನು ಮಾಡ್ತೀನಿ ತಪ್ಪು. ನಾವು ಮನುಷ್ಯರು. ತಪ್ಪು ಮಾಡಿದಾಗ ಹೆದರ್ಕೋಬಾರ್ದು, ಬ್ಲ್ಯಾಕ್ ಮೇಲ್ಗೆ ಇನ್ವಾಲ್ವ್ ಆಗಬೇಡಿ. ತಪ್ಪು ಮಾಡಿದಾಗ ಹೊರಗೆ ಬನ್ನಿ, ಹೇಳಿ, ಮತ್ತೆ ಶೋಷಣೆಗೆ ಒಳಗಾಗಬೇಡಿ. ಅವ್ರು ಮತ್ತೆ 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 ನಿಮ್ಮನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇರ್ತಾರೆ. ದಯವಿಟ್ಟು ಬೇಡ. ನೋಡಿ, ಆ ಮಗು ಬಂತು, ಕಡೆಗೆ ಅದು ಎಕ್ಸ್ಪ್ಲಾಯ್ಟ್ ಮಾಡಿಸ್ಕೊಂಡು 6 ಮಂತ್ಸು. ಫಸ್ಟ್ ನಿಮ್ಮ ತಂದೆ ತಾಯಿಗೆ ಹೇಳಿ. ನನ್ನನ್ನು ಕೇಳಿದ್ರೆ, ನಿಮ್ಗೇನಾದರೂ ಆ ಥರ ಯಾರೇ ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ರೆ ಹೆದರ್ಕೋಬೇಡಿ, ನಿಮ್ಮ ತಂದೆ ತಾಯಿಗೆ ಹೇಳಿ. ಅವರೇ ನಿಮ್ಮ ಫಸ್ಟ್ ಸೇವಿಯರ್ಸು. ನೆಕ್ಸ್ಟು ಸ್ಟೇಷನ್ನು. ನಿಮ್ಮ ತಂದೆ ತಾಯಿ ಖಂಡಿತ ಸ್ಟೇಷನ್. ಆಮೇಲೆ ನಿಮ್ದು ಎಲ್ಲ ಯಾವುದು ಹೊರಗಡೆ ಹೋಗೋದಿಲ್ಲ, ಗುಪ್ತವಾಗಿ ಇಡ್ತಾರೆ. ಫಸ್ಟು ನಿಮಗೆ ಬ್ಲ್ಯಾಕ್ ಮೇಲಿಂದ ತಪ್ಪಿಸ್ತಾರೆ. ನೋಡಿ, ಈ ಮಗು ಒಂದು ವಿಷಯದಲ್ಲಿ, ಈ ಮಗಳ ವಿಷಯದಲ್ಲಿ 3 ಜನನ ಅರೆಸ್ಟ್ ಮಾಡಿ ಆಲ್ರೆಡಿ ಜೈಲಲ್ಲಿ ಇಟ್ಟಿದ್ದಾರೆ ಪೊಲೀಸವರು. ನೀವು ಬಂದರೆ ತಾನೇ ನಾವು ಒಂದು ಏನಾದರೂ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಕ್ಕೆ ಸಾಧ್ಯ. ಸೊ ಈ ಮುಖಾಂತರ ಇವತ್ತಿಷ್ಟು ಮಾಧ್ಯಮದವರು ನೀವು ಕೇಳ್ತಾ ಇದ್ದೀರಾ, ಈ ಮುಖಾಂತರ ನಾನು ಹೇಳೋದು ಇಷ್ಟೇ. ಯಾವುದೇ ಹುಡುಗಿ, ಯಾವುದೇ ಹೆಣ್ಣುಮಗಳು, ಯಾವುದೇ ಮಹಿಳೆ ಏನೋ ಒಂದು ತಪ್ಪು ಮಾಡಿ, ಯಾರ ಜೊತೆನೋ ಒಂದು ಸಹವಾಸ ಮಾಡಿ, ಎಲ್ಲೋ ಒಂದು ಕಡೆ ಸಿಕ್ಕಾಕೊಂಡ್ಬಿಟ್ರೆ, ಅವ್ರು ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡಿಬಿಟ್ರು ಅಂದರೆ ದಯವಿಟ್ಟು ಅವತ್ತಿಂದ ಅವತ್ತೇ ಅಲ್ಲಿಗೆ ನೀವು ಮುಗಿಸ್ಬೇಕು. ನಿಮ್ಮ ತಂದೆ ತಾಯಿಗೆ ಹೇಳಿ, ಇಲ್ಲ ಕಂಪ್ಲೇಂಟ್ ಮಾಡಿ, ನೀವು ನಿಯರ್ ಬೈ ಸ್ಟೇಷನ್ಗೆ ಹೋಗಿ, ಇಲ್ಲ ನಿಮಗೆ ಫೇಸ್ಬುಕ್ಕು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಿದ್ರೆ 1930ಗೆ ಹೋಗಿ. ಇಲ್ಲ ನೋಡಿ, ಆ ಹೆಣ್ಮಗಳು ಮಹಿಳಾ ಆಯೋಗಕ್ಕೆ ಬಂದಳು, ಅವರು ಅಂಕಲ್ನ ಒಬ್ಬರನ್ನ ಕರ್ಕೊಂಡು ಬಂದಿದ್ಲು. ಸೊ ಹಾಗಾಗಿ ನಾವು ಇಮ್ಮಿಡಿಯೇಟ್ಲಿ ನಾವೇನು ಆಯೋಗದಿಂದ ಬರೀಬೇಕು ಮತ್ತು ಪೊಲೀಸವ್ರು ಏನು ಇಮ್ಮಿಡಿಯೇಟ್ ಆ್ಯಕ್ಟ್ ಮಾಡಬೇಕು, ವಿತಿನ್ ನೋ ಟೈಮ್ ಅವ್ರು ಆ್ಯಕ್ಟ್ ಮಾಡಿ ಅಷ್ಟು 3 ಜನ ಯಾರ್ಯಾರು ಆ ಮಗಳನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ರು, ಎಕ್ಸ್ಪ್ಲಾಯ್ಟ್ ಮಾಡ್ತಾಯಿದ್ರು, ಅವ್ರನ್ನಷ್ಟು ಜನನ ಒಳಗೆ ಹಾಕಿದ್ದಾರೆ. ದೇ ಆರ್ ಆಲ್ ಫೈನ್ ಆ್ಯಂಡ್ ಅವಳು ಎಜುಕೇಷನ್ ಕಂಟಿನ್ಯೂ ಮಾಡ್ತಾ ಇದ್ದಾಳೆ. ಅದು ನನಗೆ ಭಾಳ ಇಂಪಾರ್ಟೆಂಟ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ. ನೋಡಿ, ಆ ಥರ ಲೈಫಲ್ಲಿ ಮುಂದೆ ಹೋಗಬೇಕು. ಸೊ ಯಾವುದೇ ವಿಷಯಕ್ಕೆ ಯಾವುದೇ ಮಗಳು, ಯಾವುದೇ ಹೆಣ್ಣುಮಗಳು, ಯಾವುದೇ ಮಹಿಳೆ ಹೆದರ್ಕೋಬೇಡಿ. ಆಗಿದ ತಕ್ಷಣ ನಿಮ್ಮ ಅಪ್ಪ ಅಮ್ಮಂಗೆ ಹೇಳಿ, ಇಲ್ಲ ನಿಮ್ಮ ಮನೆಯವ್ರಿಗೆ ಹೇಳಿ. ಇಮಿಡಿಯೇಟ್ಲಿ ನೆಕ್ಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕರೆಸಿ, ಅವಾಗಲೇ ಎಲ್ಲವನ್ನು ತೆಗೆಸಿ ಸ್ಟಾಪ್ ಮಾಡ್ತಾರೆ. ನೀವು ಹೆದರ್ಕೊಂಡ್ರೆ, ಅಯ್ಯೋ ಅವ್ರೇನು ಅನ್ಕೋತಾರೆ, ಇವ್ರೇನು ಅನ್ಕೋತಾರೆ, ಹೆದರ್ಕೊಂಡ್ರೆ ನಿಮ್ಮಷ್ಟು ಬಲಿಪಶು ಯಾರೂ ಆಗೋದಿಲ್ಲ. ಸೊ ದಿಸ್ ಈಸ್ ದ ಮೆಸೇಜ್ ಐ ವಾಂಟ್ ಟು ಗಿವ್ ಯು. ಪ್ಲೀಸ್ ಸ್ಟಾಪ್. ಯು ಹ್ಯಾವ್ ಟು ಸೇ ನೋ ಆ್ಯಂಡ್ ಯು ಹ್ಯಾವ್ ಟು ಆ್ಯಕ್ಟ್. ನೀವು ಇಮ್ಮಿಡಿಯೇಟ್ಲಿ ಆ್ಯಕ್ಟ್ ಮಾಡಬೇಕು. ಇಮ್ಮಿಡಿಯೇಟ್ಲಿ ಕಾನೂನು ಪ್ರಕಾರ ಹೆಲ್ಪ್ ತೊಗೋಬೇಕು. ನಿಮ್ಗೆ ಎಲ್ಲೇ ಒಂದು ಕಡೆ ಭಯ ಅನಿಸಿದ್ರೆ ಮಹಿಳಾ ಆಯೋಗ ಯಾವಾಗಲೂ ನಿಮ್ಮ ಜೊತೆ ನಿಂತಿರುತ್ತೆ.
ಅಲ್ಲ, ಪೊಲೀಸವ್ರು ಅರೆಸ್ಟ್ ಮಾಡಿ ಮುಂದಿನ ತನಿಖೆ ಆಗುತ್ತೆ, ಚಾರ್ಜ್ ಶೀಟ್ ಆಗುತ್ತೆ, ಮತ್ತು ನ್ಯಾಯಾಲಯಕ್ಕೆ ಹೋಗುತ್ತೆ. ಅದನ್ನು ನಾವು ಪ್ರೊಸೀಡ್ ಮಾಡ್ಕೋತಾ ಹೋದರೆ ಒಂದಿನ ಜೈಲಿಗೆ ಹೋಗ್ತಾರೆ. ಡಿಪೆಂಡಿಂಗ್ ಅಪಾನ್ ದ ಇಂಟೆನ್ಸಿಟಿ, ಆಮೇಲೆ ಕ್ರುಯಾಲಿಟಿ, ಅದ್ರ ಪ್ರಕಾರ ಜೀವಾವಧಿ ಗಲ್ಲು ಶಿಕ್ಷೆ ತನೂ ಆಗುತ್ತೆ, ಎಸ್ಪೆಷಲಿ ಅತ್ಯಾಚಾರಕ್ಕೆಲ್ಲ. ಕಾಲೇಜಲ್ಲಿ ಈ ಥರ ನಡೀತಾ ಇದೆ, ಸೊ ಯಾವ ರೀತಿ ಆದೇಶ ಹೊರಡ್ತೀವಿ? ಸ್ಕೂಲಲ್ಲಿ ಅಂತಂದಾಗ ಮಕ್ಕಳ ಆಯೋಗ, ಮಹಿಳೆ 18 ವರ್ಷದಾದಮೇಲೆ ಮಹಿಳಾ ಆಯೋಗ ಆದೇಶ ಹೊರಡಿಸೋದೇನು ಇಲ್ಲ. ಸುಪ್ರೀಂ ಕೋರ್ಟೇ ಒಂದು ಪಾಶ್ ಕಮಿಟಿ ಅಂತ ಒಂದು ಎಲ್ಲ ಇನ್ಸ್ಟಿಟ್ಯೂಷನ್ಸಲ್ಲೂ ಮಾಡಬೇಕು ಅಂತ ಇದೆ. ಆಮೇಲೆ ಎಲ್ಲ ಇನ್ಸ್ಟಿಟ್ಯೂಷನಲ್ಲೂ ಆಂತರಿಕ ದೂರು ಸಮಿತಿ ಇರುತ್ತೆ, ಮತ್ತು ಎಲ್ಲ ಕಡೆ ಬೋರ್ಡ್ಸ್ ಮೇಲೆ, ಗೋಡೆಗಳ ಮೇಲೆ ಡಿಸ್ಪ್ಲೇ ಮಾಡ್ತಾರೆ. ನಿಮ್ಗೆ ಯಾವ್ದಾದ್ರು ಆ ಥರ ಹಿಂಟ್ಸ್ ಇದ್ದರೆ, ಯಾರೋ ನಿಮ್ಮನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತಾಯಿದ್ರೆ, ಅಥವಾ ಯಾರೋ ನಿಮಗೆ ಕಾಲೇಜಲ್ಲಿ, ಸ್ಕೂಲಲ್ಲಿ ಒಂದು ಟೀಚರೇ, ಒಂದು ಲೆಕ್ಚರರೇ ಯಾರಾದರೂ ನಿಮಗೆ ಆ ಥರ ಸೆಕ್ಷುವಲಿ ಎಕ್ಸ್ಪ್ಲಾಯ್ಟ್ ಮಾಡ್ತಾಯಿದ್ರೆ, ಈ ನಂಬರ್ ಇದೆ, ನೀವು ಬಂದು ಹೇಳಿ. ಈ ಥರ ಆಲ್ರೆಡಿ ಎಲ್ಲವೂ ಇದೆ. ಪ್ರಾಬಬಲಿ ನಮ್ಮ ಮಕ್ಕಳಿಗೆ ಅದ್ರ ಬಗ್ಗೆ ಅರಿವಿಲ್ಲ ಅಷ್ಟೇ. ಅದನ್ನು ನಾವು ಹೆಚ್ಚಿಗೆ ಮಾಡಬೇಕಾಗತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.